ದಿನಾಂಕ 27/3/2025 ನಗರಸಭೆಯ ಆವರಣದಲ್ಲಿ 2025-26ನೇ ಸಾಲಿನ ಅವ್ಯವಹಾರ ಮಂಡಿಸಿದ ನಗರಸಭೆಯ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಪ್ರಮುಖ ಅಂಕಿಅಂಶಗಳು ಹಾಗೂ ವಿಶೇಷ ಅಭಿವೃದ್ಧಿ ಯೋಜನೆಗಳ ವಿವರಣೆ ಮಂಡನೆ ಮಾಡಿದರು. ಅಧ್ಯಕ್ಷತೆಯನ್ನು ಶ್ರೀಮತಿ ಕವಿತಾ ಮಾರುತಿ ಬೇಡದವರು ವಹಿಸಿದರು. 2024-25ನೇ ಸಾಲಿನಲ್ಲಿ ಮಂಡಿಸಿದ ಕರಡು ಕೃತಿಯ ವಿಸ್ತೃತ ರೂಪವನ್ನು ಪಡೆದ 2025-26ನೇ ಸಾಲಿನಲ್ಲಿ 2-3 ಹೊಸ ಅಭಿವೃದ್ಧಿ ಯೋಜನೆಯ ಅನುಷ್ಠಾನದ ಹೊರತುಪಡಿಸಿ ಹಳೆಯ ಅವ್ಯವಹಾರವನ್ನು ಕೆಲವು ನಗರಸಭೆಯ ಸದಸ್ಯರು ವಿರೋಧದ ನಡುವೆಯೂ ಮತ್ತೊಮ್ಮೆ ಮಂಡಿಸಿದ್ದಾರೆ. ಕಳೆದ ಬಾರಿ ಅಭಿವೃದ್ಧಿ ಯೋಜನೆ ಅನುಷ್ಠಾನದ ಕಾಮಗಾರಿಗಳು ಪೂರ್ಣವಾಗಿ ನಡೆದಿಲ್ಲ. ಅಧ್ಯಕ್ಷತೆಯನ್ನು ವಹಿಸುವಂಥ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಕವಿತಾ ಮೇಡಮ್ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀಯುತ ಜಬ್ಬಣ್ಣನವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇವತ್ತು ನಾವು 25-26ನೇ ಸಾಲಿನ ಬಜೆಟ್ ಮಂಡನ ಒಂದು ಸಭೆಯನ್ನು ಕರೆದಿದ್ದೇವೆ. ಇದಕ್ಕೆ ಪೂರ್ವಭಾವಿಯಾಗಿ 2 ಸಭೆಗಳನ್ನು ಕೂಡ ಈಗಾಗಲೇ ಮಾಡಿದ್ದೇವೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಒಂದೆಲ್ಲ ಅಂಶಗಳನ್ನು ಒಳಗೊಂಡಂತೆ ನಮ್ಮ ನಗರದ ಒಂದು ತಗೊಂಡಿದ್ದು ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿರೋ ಅವೆಲ್ಲ ಸಿಟಿ. ಈಗ ಅದಕ್ಕೆ ದುಡ್ಡಿಲ್ಲ. ಈಗ ಮತ್ತೆ ಹೊಸದಾಗಿ ತಗೋಬೇಕಂದ್ರೆ ನಾವು ಎಲ್ಲಿಂದ ದುಡ್ಡು ಅನಿಸ್ಬೇಕು? ಈಗ ನಮಗಿದು ಒಂದು ಸಮಸ್ಯೆ ಸರ್. ಈಗ ಅದರಲ್ಲಿ ಕೆಲವು ಏನಂದರೆ ಹಳೆಯವನ್ನು ಕೆಲವು ಡ್ರಾಪ್ ಮಾಡಿದರೆ ನಾವು ಮುಂದೆ ಏನೈತೆ ಅವಶ್ಯಕತೆ ಇರತಕ್ಕಂಥ ತಗೋಬೋದು ಸರ್. ಕೆಲವು 7-8 ಕೋಟಿ ವರ್ಕ್ ತಗೊಂಡ್ಬಿಟ್ರೆ ಅಪ್ರೂವಲ್ ಮಾಡಿದ್ರೆ ಆಕ್ಷನ್ ಪ್ಲಾನ್ ಆಗಿರೋ ಕೆಲವು ಟೆಂಡರ್ ಆಗಿಬಿಟ್ಟಾವೆ. ಹಾಂ, ಹಿಂಗಾದ್ರೆ ಮಾತ್ರ ನಾವು ಸ್ವಲ್ಪ ಏನಾದರೂ ಮಾಡ್ಬೋದು ಸರ್. ಇವೆಲ್ಲ ಈ ಕೆಲವು ಈ ಥರ ಇದಾವೆ, ಅವುಗಳ ಸ್ವಲ್ಪ ಅವಾಯ್ಡ್ ಮಾಡಿದರೆ ತಾವೇನು ಹೇಳಿದ್ರಿ ಸರ್, ಏನು ಅತ್ಯಂತ ಅಗತ್ಯ ಅದಾವ ಅಂಥವನ್ನು ನಾವು ತಗೋಬೋದು. ನಿಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಸರ್, ನಮಗೂ ಒಂದು ಹೆಸರು ಬರುತ್ತೆ. ನಾವೇನಿದಪ್ಪ ನಮಗೂ ಗಂಟೆ ಅಭಿವೃದ್ಧಿ ಪಡಿಸ್ಬೇಕಂತಂದು ನಮಗೆಲ್ಲರ ಸಹಕಾರ ಮುಖ್ಯ ಇದೆ. ಜೊತೆಗೆ ನಮ್ಮ ಸಿಬ್ಬಂದಿ ಕೂಡ ಸ್ವಲ್ಪ ಇನ್ನು ಕೆಲವರು ಎಲ್ಲರೂ ಮಾಡ್ತಾರೆ, ಬಟ್ ಕೆಲವರು ಭಾಳ ನಿಧಾನ ಇದ್ದಾರೆ. ನೀವು ಸ್ವಲ್ಪ ಈ ನಿಟ್ಟಿನಲ್ಲಿ ಸುಧಾರಣೆ ಮಾಡ್ಕೊಂಡು ಒಂದು ಕೆಲಸ ಮಾಡಿದರೆ ನಾವೆಲ್ಲರ ಒಂದು ನಿರೀಕ್ಷೆನ ನಾವು ಖುಷಿಗೊಳಿಸೋಂಗಿಲ್ಲ, ಖಂಡಿತ ಈಡೇರಿಸ್ಬೋದು. ಸ್ವಲ್ಪ ಇದನ್ನೆಲ್ಲ ತಾವು ಕೂಡ ಕಾರ್ಯಪ್ರವೃತ್ತರಾಗಲಿ. ಇನ್ನೇನಾದರೂ ಸ್ವಲ್ಪ ಕೆಲವರು ಆಮೇಲೆ ಹೇಳೋದು ಮತ್ತೆ ಹೊಸ ಬಡಾವಣೆ ಏನು ಔಟ್ಸ್ಕರ್ಟ್ ಏರಿಯಾ ಅದಾವೆ ಅಲ್ಲಿ ಲೈಟ್ ವ್ಯವಸ್ಥೆ ಅಧ್ಯಕ್ಷರೇ, ಈಗೆಲ್ಲ ಲೇಟ್ ಕಡೆಗೆ ರಾಬರೀಸ್ ಕಳ್ಳರು ಇದೆಲ್ಲ ವಿಜಯನಗರ, ನಮ್ಮ ಹರಿಹರೇಶ್ವರ ಲೇಔಟ್, ಆಮೇಲೆ ಈ ಕಡೆ ನಾವು ಬೆಳೀತಕ್ಕಂಥ ನಗರಗಳಿದಾವೆ, ಅಲ್ಲಿಗೆ ಹೆಚ್ಚಿನ ಲೈಟ್ ವ್ಯವಸ್ಥೆ ಆಗ್ತದೆ. ಈಗ ಅಡಿಷನಲ್ ಬಜೆಟ್ ಏನು ನಾವು ಕಳಿಸಿದ್ದೀವಿ, ಬಂದ ನಂತರ ಅದನ್ನು ಆಗ್ತವೆ. ಆ ಲೈಟ್ಸಿಂದ ವ್ಯವಸ್ಥೆ ಆಗ್ತದೆ. ಈಗ ಉಳಿತಾಯ ಆಗ್ತಾ ಇದೆ ಸರ್. ಆ್ಯಕ್ಚುಲಿ ಅವ್ರು ಹಾಕಿರೋ ಲೈಟಿಂದ ಸ್ವಲ್ಪ ಉಳಿತಾಯ ಕಾಣ್ತಾ ಇದೆ. ಇದರಲ್ಲಿ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಖಂಡಿತ ಕಂಪ್ಲೀಟ್ ಆಯ್ತಂದರೆ ಅವಾಗ ಎಲ್ಲರಿಗೂ ಒಂದು ಎಲ್ಲ ವಾರ್ಡ್ಗಳಿಗೂ ಲೈಟ್ ಆಗ್ತದೆ ಸರ್. ಅದು ಖಾಲಿ ಕಂಪನಿಗಳಿಗೂ ಕೂಡ ಈಗ ನಂಬರ್ ಎಲ್ಲ ಖಾಲಿ ಇರ್ತಕ್ಕಂಥ ಕೂಡ ನಾವೆಲ್ಲ ತೊಗೊಂಡಿದ್ದೀವಿ. ಆಮೇಲೆ ಏನಾಗಿದೆ, ಬರೀ ಕೋರ್ಟ್ ಕೇಸು, ಲೋಕಾಯುಕ್ತ ಕೇಸು, ಇಲ್ಲ ಕೋರ್ಟ್ ತಿಂಗಳ ಒಂದು 8 ದಿನ ಕೋರ್ಟ್ಗೆ ಹೋಗ್ಬೇಕು. ಲೋಕಾಯುಕ್ತಕ್ಕೆ ಕೋರ್ಟ್ಗೆ ಹೋಗ್ಬೇಕು ಸರ್. ಹೈಕೋರ್ಟು ಪ್ಲಸ್ ಪೊಲೀಸ್ ಕಂಟ್ರೋಲ್ ಕೊಡೋದು ಅದೊಂದು ಎಕ್ಸ್ಟ್ರಾ. ಹೀಗಾಗಿ ನಮ್ಮತ್ತೆ ಮೀಟಿಂಗ್ಗಳು ಇಷ್ಟೆಲ್ಲ ನಡುವೆ ನಾವು ಇಷ್ಟೆಲ್ಲ ಇದ್ರೂ ಕೂಡ ಕನಿಷ್ಠ ಹೋಗ್ತಾರಪ್ಪ ಅನಿಸುತ್ತೆ. ಅದರಲ್ಲಿ 10 ಹೊಸ ಯೋಜನೆ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಅದರಲ್ಲಿ ಬೆರಳೆಣಿಕೆಯ 1 ಅಥವಾ 2 ಕಾಮಗಾರಿಗಳನ್ನು ಹೊರತುಪಡಿಸಿ ಯಾವ ಒಂದು ಕಾಮಗಾರಿಗಳು ನಡೆದಿಲ್ಲ. ಎಲ್ಲ ಕಾಮಗಾರಿಗಳು ಅಪೂರ್ಣವಾಗಿ ಉಳಿದಿರುತ್ತವೆ. ಆಗಿದ್ದು ಕೂಡ ನೂತನ ವರ್ಷದ ಅವ್ಯವಹಾರವನ್ನು ಮಂಡಿಸಿ ಲೆಕ್ಕಪತ್ರಗಳ ಪ್ರಸ್ತುತವನ್ನು ನಗರಸಭೆಯ ಅಧಿಕಾರಿಗಳು ನೀಡಿರುತ್ತಾರೆ. ಹಾಗಾದರೆ ಕಳೆದ ಸಾಲಿನ ಪೂರ್ಣಗೊಳ್ಳದ ಯೋಜನೆಗಳ ಬಾಕಿ ಉಳಿದ ಹಣ ನಗರಸಭೆಯ ಖಜಾನೆಯಲ್ಲಿ ಇದೆಯೇ? ಇದ್ದರೆ ಹೊಸ ಬಡಾವಣೆಗಳ ಅಭಿವೃದ್ಧಿಗೆ ಯಾಕೆ ಆ ಹಣವನ್ನು ಬಳಸಲಾಗ್ತಿಲ್ಲ ಎಂಬುದು ಸಾರ್ವಜನಿಕರಿಗೆ ತಿಳಿಯದಂಥ ವಿಚಾರವಾಗಿದೆ. ಕೂಡ ಈ ಒಂದು ಸಭೆ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮದವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ 2025-26ನೇ ಸಾಲಿನ ಆಯವ್ಯಯವನ್ನು ಕುರಿತು ಹರಿಹರ ನಗರಸಭೆ ಪೌರಾಯುಕ್ತರಾದ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಬೇಕಂತೇಳಿ ಮನವಿ ಮಾಡಿಕೊಳ್ತೇವೆ. ಹರಿಹರ ನಗರಸಭೆ ಇವತ್ತು ಬಹಳ ಸಮೃದ್ಧಿಯಾದಂತಹ
ಸ್ಥಿತಿಯಲ್ಲಿದ್ದೇವೆ. ಆದ್ರಿಂದ ಇದು ಉಳಿತಾಯ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಒಂದು ಕಡೆ ಬುಕ್ಕಿನ ಕಾರಣ ಹರಿಹರ ನಗರದಲ್ಲಿ ಪ್ರತಿಯೊಂದು ವಾರ್ಡ್ಗಳು ರಸ್ತೆಗಳು ತೆಗ್ಗು ಗುಂಡಿಗಳಿಂದ ಕೂಡಿದೆ. ಸಮರ್ಪಕವಾದ ಸುಗಮ ಸಂಚಾರಕ್ಕೆ ಅವಶ್ಯಕತೆ ಇರುವಂಥ ರಸ್ತೆಯನ್ನು ನಗರಸಭೆ ಅಧಿಕಾರಿಗಳು ನಿರ್ಮಿಸುವಲ್ಲಿ ವಿಫಲರಾಗಿದ್ದಾರೆ. ಹರಿಹರ ನಗರದ ಆಟೋ ಮಾಲಕರು ಮತ್ತು ಚಾಲಕರು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಒಂದು ದಿನದ ಪ್ರತಿಭಟನೆ ಹಾಗೂ ನಗರಸಭೆಯ ಮುಂಭಾಗದಲ್ಲಿ ಧರಣಿ ಕುಳಿತು ರಸ್ತೆಯ ಅಭಿವೃದ್ಧಿಯ ಬಗ್ಗೆ ಹೋರಾಟ ಮಾಡಿದರೂ ಸಹ ನಗರಸಭೆಯ ಅಧಿಕಾರಿಗಳು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹೀಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಹರಿಹರ ನಗರವು ಬದಲಾವಣೆಯಾಗದಂತೆ ಅವ್ಯವಹಾರವನ್ನು ಮಂಡಿಸಿದ್ದಾರೆ ಅಂತ ಸಮಸ್ತ ಹರಿಹರ ನಗರದ ಮತದಾರರು ಹಾಗೂ ಸಾರ್ವಜನಿಕರ ಪರವಾಗಿ ವಿಷಾದ ವ್ಯಕ್ತಪಡಿಸುತ್ತಿದ್ದೇವೆ. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ.